ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೇನೋ ಯಾಕೆ ಬೆಳಗ್ಗೆ ನಡಿ ಏನು ಈಗ ಮೇಕೆ ನಾವು ಈಗ ಮಾಡಿದರೆ ಚೆನ್ನಾಗಿದೆ. ಅದು ಬೆಳಕು ನಮ್ಮ ಮೇಲಿನ ಹರಿಗೆ ಬೀಳಿ ಏನು ಬೇಡ ಮಾಡವು, ಬೆಳಕು ಬೀಳೋದಿಲ್ಲ, ಬೆಳಕು ಬೀಳ್ದಂಗೆ ಇತ್ತೈತೆ ಮೈ ಮೇಲೆ. ಎಲ್ಗ ಹೊಟ್ಬಿಟ್ಟಿದೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು. ಸಮಯ ಸರಿಯಾಗಿ 3:32 ಆಗೈತೆ. ಫ್ಯಾಮಿಲಿ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿ ಅಂತಂದರೆ ಸಸ್ಪೆನ್ಸ್. ಮುಂದೆ ನೋಡಿ. ಬಂದು ಕೂತಾರಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಇವರೇ ವಿಶೇಷವಾಗಿ ಅಮ್ಮ ಝೂಮ್ ಹಾಕಿ ನೋಡ್ಕೊಬಿಡಿ. ಈಗ ಏನೇ ಕಾರ್ಯಕ್ರಮ ಇದ್ದರೂ ಟಿಪ್ ಮ್ಯಾನೇಜ್ಮೆಂಟ್ ಮಾಡೋರು ಇವರೇ. ಆಮೇಲೆ ಹುಡ್ಕೊಂಬಂದು ಹೊಡೆದಿರ ಫೈನಾನ್ಸಿಯರು, ಮ್ಯಾನೇಜ್ಮೆಂಟ್ನವರು, ದುಡ್ಡು ಕೊಡೋರು, ಟೋಲ್ ಇಸ್ಕೊಳೋರು, ಟೋಲ್ ಕೊಡೋರು ಎಲ್ಲ ಇವರೇ. ಈಗ ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ, ಬಟ್ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಮುಂದೆ ನೋಡಲ್ಲ, ವಿಡಿಯೋ ಮಾಡ್ತೀನಿ. ಎರಡು ಕಡೆ ಪಿಕಪ್ ಪಾಯಿಂಟಿಂದ ಪಿಕಪ್ ಮಾಡ್ಕೊಂಡು 3ನೇ ಪಾಯಿಂಟಿಂದ ಫೈನಲ್ ಆಗಿ ನಾವು ಹೊರಡಬೇಕಿತ್ತು. ಹೊರಡೋದಕ್ಕಿಂತ ಮೊದಲು ನಾವು ವೆಹಿಕಲ್ಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಪೂಜೆ ಹಾಕ್ಬೇಕಿತ್ತು. ನಮ್ಮ ಚಿಕ್ಕತ್ತೆಯವರು ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡ್ಕೊಂಡ ತಕ್ಷಣ ಟ್ರಿಪ್ಗೆ ಹೊರಡ್ತಿದ್ದೀವಿ. ಮೇಲೆ ಗೊತ್ತಾಗತ್ತೆ. Let's go. ಒಂದೂವರೆ ಗಂಟೆ ಜರ್ನಿ ಮುಗ್ದಿತ್ತು. ಈಗ ಯಾರು ಮಲ್ಕೊಂಡಿದ್ದಾರೆ, ಯಾರು ಎದ್ದಿದ್ದಾರೆ ಅಂತ ನೋಡೋಣ ಅಂತ ಹೊರಟೆ. ಇವ್ರು ನಮ್ಮ ಕೊನೆ ಚಿಕ್ಕಮ್ಮ. ಮಲಗಿದಾರೋ ಎದ್ದಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಇವರು ನಮ್ಮ ಭಾವ ನಿದ್ದೆ ಮಾಡ್ತಿದ್ದಾರೆ. ಹಿರಿಯ ಮನುಷ್ಯರು ಇವರೇ. ನಮ್ಮ ಚಿಕ್ಕಪ್ಪ ಇವರು, ನಮ್ಮ ಚಿಕ್ಕಮ್ಮ ನಂಜುಂಡಮ್ಮ, ಚಂದ್ರಮ್ಮ ಅವ್ರ ಮಗಳು, ನಮ್ಮ ಅಕ್ಕ ಲಕ್ಷ್ಮಿ, ನಂದಿತಾ, ಕಂಬೇಶ, ನಮ್ಮ ಮನೆಯವರು, ಸ್ವಾತಿ ಮತ್ತು ನಾನು. ಮುಂಜಾನೆ ನಮ್ಮ ಅಪ್ಪು ಸರ್ದು ಒಂದು ಒಳ್ಳೆ ಸಾಂಗ್ ಬರ್ತಿತ್ತು. ನಾವು ನಮ್ಮ ಸಾಂಗ್ಗಳು ಒಂದು ರೀಲ್ಸ್ ಮಾಡಬೇಕು ಅಂತೇಳಿ ಮಾಡ್ತಿದ್ದೀವಿ ಅಲ್ಲೇ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಮ್ಮ ಟಿಟಿ ಹೋಗೋದಕ್ಕೆ 50 ರೂಪಾಯಿಗಳನ್ನ ಕೇಳ್ತಿದ್ದಾರೆ. ಡಿಜಿಟಲ್ ಇಂಡಿಯಾ ಎಷ್ಟೊಂದು ಮುಂದುವರೆದ್ರು ಕೂಡ ಇವರು ಬರೇ ಏನೋ ಕ್ಯಾಶ್ ಕೇಳ್ತಿದ್ದಾರೆ. ಯಾವುದೇ ಡಿಜಿಟಲ್ ಪೇಮೆಂಟ್ ಇಲ್ಲ.
ಅಣ್ಣಾರ ನಿಮ್ಮ ಹೆಸರೇನು? ಒಟ್ಟಿಗೆ ಅನ್ನ ತಿಂತೀರಾ ಏನು ಎಗ್ ರೈಸ್ ತಿಂತೀರಾ? ನಾಚಿಗಟ್ಟವೇ. ಈಗ ಬಿಳಿಗಿರಿ ರಂಗನ ಬೆಟ್ಟದೊಳಗೆ ಹೋಗ್ತಾ ಇದೀವಿ. ಇಲ್ಲಿ ಟಿಟಿಯಲ್ಲಿ ಯಾವುದೇ ರೀತಿಯ ಸೌಂಡ್ ಸಿಸ್ಟಮ್ ಹಾಕಬೇಡಿ ಅಂತೇಳಿ ವಾರ್ನ್ ಮಾಡಿದ್ದಾರೆ. ಪ್ರಾಣಿಗಳು ಇರ್ತವೆ ಅಂತೇಳಿ. ಏ ಗೆಂಡ ಮೃಗ ಫಾರೆಸ್ಟ್ ಎಂಟ್ರಿ ಟಿಕೆಟ್ ತಗೊಂಡು ಅಲ್ಲಿಂದ ಆಲ್ಮೋಸ್ಟ್ ಬಿಳಿಗಿರಿ ರಂಗನ ಬೆಟ್ಟ ತಲುಪೋದಕ್ಕೆ ಒಂದು ಸುಮಾರು ಅಂತಂದರೆ ಒಂದು 12ರಿಂದ 15 ಕಿಲೋಮೀಟ್ರ್ ನಾವು ಕಾಡೊಳಗೆ ಹೋಗಬೇಕು. ಫಾರೆಸ್ಟ್ ಒಳಗೆ ಬಿ ಆರ್ ಹಿಲ್ಸ್ನ ಒಂದು ಫಾರೆಸ್ಟ್ ಒಳಗೆ ಬೆಳಗ್ಗೆ 6ರಿಂದ ಸಂಜೆ 7 ಅಥವಾ 6 ಗಂಟೆ ತನಕ ಕೊನೆ. ಅದ್ರ ಮೇಲೆ ಫಾರೆಸ್ಟ್ ಒಳಗೆ ಯಾರನ್ನೂ ಬಿಡಲ್ಲ. ನಾವು ಹಂಗೆ ಕಾಡೊಳಗೆ ಹೋಗ್ತಾಯಿದ್ವಿ. KSRTC ಬಸ್ ಫೆಸಿಲಿಟಿನೂ ಇದೆ. ಬೆಂಗಳೂರಿಂದನೂ ಬಿ ಆರ್ ಹಿಲ್ಸ್ಗೆ KSRTC ಬಸ್ಗಳಿದ್ದಾವೆ. ಮತ್ತು ಅದಿಲ್ಲ ಅಂತಂದರೆ ಚಾಮರಾಜನಗರ ಬಂದು ಬರ್ಬೋದು, ಮೈಸೂರಿಂದನೂ ಬರ್ಬೋದು. ಬಿ ಆರ್ ಹಿಲ್ಸ್ಗೆ ಡೈರೆಕ್ಟ್ KSRTC ಬಸ್ಗಳಿದ್ದಾವೆ. ಸಿಂಗಲ್ ರೋಡ್ ಆಗಿರೋದ್ರಿಂದ ವೆಹಿಕಲ್ಸ್ಗಳು, ದೊಡ್ಡದಾದ ವೆಹಿಕಲ್ಸ್ಗಳು ಏನಾದರೂ ಬಂದವು ಅಂತಂದರೆ ಒಬ್ಬರು ನಿಲ್ಲಿಸ್ಕೋಬೇಕಾಗತ್ತೆ, ಇನ್ನೊಬ್ಬರು ಸೈಡಲ್ಲಿ ಹೋಗ್ಬೇಕಾಗತ್ತೆ. ಗಾಡಿ ಸೈಡಾಗಿ ಇಳಿಸಿದ್ವಿ ಅಂತಂದರೆ ರೋಡಿಂದ ಕೆಳಗೆ ಹೋಗ್ತವೆ. ಅದರಿಂದ ಹುಷಾರಾಗಿ ಡ್ರೈವ್ ಮಾಡಬೇಕು. ಕಾಡೊಳಗೆ ಯಾವುದೇ ರೀತಿಯ ಗಾಡಿನ ನಿಲ್ಸಂಗಿಲ್ಲ, ವೆಹಿಕಲ್ ಪಾರ್ಕ್ ಮಾಡೋಂಗಿಲ್ಲ, ಸಾಂಗ್ ಹಾಕೋಂಗಿಲ್ಲ, ಗಲಾಟೆ ಮಾಡೋಂಗಿಲ್ಲ ಅಂಥೇಳಿ ಎಂಟ್ರಲ್ಲೇ ನಮಗೆ ಹೇಳಿ ಕಳಿಸಿದರು. 12ರಿಂದ 15-16 ಕಿಲೋಮೀಟ್ರು ನಾವು ಫಾರೆಸ್ಟ್ ಒಳಗೆ ಪ್ರಯಾಣ ಮಾಡಿದ ನಂತರ ಬಿಳಿಗಿರಿ ರಂಗನ ಬೆಟ್ಟದ ಹತ್ರ ಬಂದ್ವಿ. ಇಲ್ಲೂ ಕೂಡ ಒಂದು ಪ್ರವೇಶ ಶುಲ್ಕನ ತಗೊಂತಾರೆ. 50 ರೂಪಾಯಿ ಪೇಮೆಂಟ್ ಮಾಡಿ ನಾವು ಬೆಟ್ಟದ ಹತ್ರ ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಡಿಜಿಟಲ್ ಪೇಮೆಂಟು UPI ಇಲ್ಲ, ಏನಿದ್ರೂ ಕ್ಯಾಶ್ ಕೊಡಬೇಕಾಗುತ್ತೆ. ಎಂಟ್ರಿ ಫೀಸ್ ಅಂತೇಳಿ 50 ರೂಪಾಯಿ ತಗೊಳೋದೇನೋ ಓಕೆ, ಬಟ್ ಆ ರಿಸಿಪ್ಟಲ್ಲಿ ಯಾವುದೇ ಥರದ ಡೇಟನ್ನು ಮೆನ್ಷನ್ ಮಾಡಿರಲ್ಲ. ಯಾವತ್ತು ಕಲೆಕ್ಟ್ ಮಾಡ್ಕೊಂಡ್ರು ಯಾವತ್ತು ಬಿಟ್ಟರು ಅಂತಲೂ ಗೊತ್ತಾಗಲ್ಲ. ಇದಾದ ನಂತರ ಎಂಟ್ರಿ ಒಳಗೆ ಬರ್ತಿದ್ದಂಕಲೇ ಲೆಫ್ಟ್ ಸೈಡಲ್ಲೇ KSRTC ಬಸ್ಸು ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಂತಂದರೆ KSRTC ಬಸ್ ನಿಲ್ದಾಣ ಇದೆ. ಚಾಮರಾಜನಗರ, ಮೈಸೂರು, ಬೆಂಗಳೂರಿಂದ ಬಸ್ಗಳು ಬಂದಿದ್ದವು, ಅಲ್ಲಿ ಪಾರ್ಕ್ ಮಾಡಿದರು. ನಾವು ಬೆಟ್ಟದ ಹತ್ತಿರ ಈ ಥರ ಸ್ಟ್ರೈಟ್ ಹೋದ್ವಿ ಅಂತಂದರೆ ಬೆಟ್ಟಕ್ಕೆ ಒಂದು ಮೆಟ್ಟಿಲುಗಳ ಮೂಲಕ ಹೋಗಬೇಕಾಗುತ್ತೆ. ನಡೆಯೋಕ್ಕಾಗಲ್ಲ ಅಂತಂದವರು ಇಲ್ಲಿ ಏನು KSRTC ಬಸ್ಸು ನಿಂತಿದ್ವಲ್ಲ ಅಲ್ಲಿ ಲೆಫ್ಟ್ ತಗಂದರೆ, ಎಡಭಾಗದಲ್ಲಿ ನಾವು ಚಲಿಸಿದರೆ ಆ ರೋಡು ಡೈರೆಕ್ಟಾಗಿ ಬಿಳಿಗಿರಿ ರಂಗನ ಬೆಟ್ಟದ ಹತ್ತಿರನೇ, ಅಂದರೆ ಆ ದೇವಸ್ಥಾನದ ಹತ್ತಿರ ಹೋಗುತ್ತೆ. ನಾವು ವೆಹಿಕಲ್ನ ತಗೊಂಡು ಬಂದು ಇಲ್ಲಿ ನಿಲ್ಲಿಸಿದ್ವಿ. ನಡೆಯಬೇಕು ಅಂತಂದರು ಮೆಟ್ಟಿಲುಗಳನ್ನು ಹತ್ಕೊಂಡ್ವಿ, ಹೊರಟ್ವಿ. ನಡೆಯೋಕ್ಕಾಗಲ್ಲ ಅಂತಂದರನ್ನ ಡೈರೆಕ್ಟಾಗಿ ಅಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಹತ್ರ ಕರ್ಕೊಂಡು ಹೋದರು. ಬೆಟ್ಟ ಮೇಲ್ಗಡೆ ದೇವಸ್ಥಾನಕ್ಕೆ ಹತ್ಬೇಕು. ಹತ್ತದೇನವ ಇಲ್ಲಿ ನೋಡಿಲ್ಲಿ ಬೆಟ್ಟದ ಸಮಯ, ದೇವಸ್ಥಾನದ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2, ಸಂಜೆ 4ರಿಂದ 8ರವರೆಗೆ. ಬೆಟ್ಟಕ್ಕೆ ನಡ್ಕೊಂಡಾದ್ರೂ ಹೋಗ್ಬೋದು, ಅಥವಾ ವೆಹಿಕಲ್ಗಳು ಹೋಗೋದಾದರೆ ಏನು ಸರ್ಕಲಿಂದ ಲೆಫ್ಟಲ್ಲಿ ಹೋದರೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗುತ್ತೆ. ಈಗ ನಾವು ನಡ್ಕೊಂಡು ಹೋಗಿದ್ರೆ ಈಗ ಫಸ್ಟ್ ಹೋಗ್ತಿರೋರು ಬರ್ರಿ. ಸ್ವಾಮಿಗಳು ಇನ್ನೂ ಕಟ್ಕೊಂತ ಬರ್ರಿ. ಹಬ್ಬಬ್ಬ ಹಬ್ಬ ಹಬ್ಬಬ್ಬ ಮೇಡಮ್ ಬರ್ರಿ. ಇವರು ನಮ್ಮ ಸಿಕ್ಕತ್ತೆ. ಇವರು ಪಾಟಿ, ಇವರು ತಂಗಿ, ಅಣ್ಣ ತಂಗಿಯರ.
ರಂಗರಂಗ ರಂಗರಂಗ ಏಜ್ ಆದವರು ಹತ್ತೋದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅವರಿಗೆ ಡೈರೆಕ್ಟಾಗಿ ಕಾರು ವೆಹಿಕಲ್ಗಳು ಬೆಟ್ಟದ ಮೇಲೆ ಹೋಗ್ತವೆ. ನಮ್ಮ ಜೊತೆಯವರು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಇದಕ್ಕೆ ಮೀಮ್ಸ್ ನನ್ನ ಜೀವನ ಏನಂಗದು ಒಳಕ್ಕಾಗದೆ ನಗಕ್ಕಾಗದೆ ತೂಗಲ ಅಂದು ನನ್ನ ಜೀವನ ಅದು ಹಾಕ್ಬೇಕು ಮೇಡಮ್. ಇಲ್ಲಿ ನೋಡಿ ಲಕ್ಷ್ಮಕ್ಕವರು ಮೆಟ್ಲುಗಳನ್ನು ಲೆಕ್ಕ ಹಾಕ್ತಿದ್ದಾರೆ. ಇಲ್ಲಿಗೆ 100 ಆಯ್ತೆ. ಸಿಟಿ ಲೈಫು ಹಳ್ಳಿ ಊಟಿಲ್ಲ, ತುಂಬ ಸುಸ್ತಾಗಿ ಇರೋ ಇಷ್ಟು ಮೆಟ್ಲುಗಳು ಹತ್ತಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಊಟ, ನಿಶಕ್ತಿ. ನಮ್ಮ ಚಿಕ್ಕತ್ತೆ ನೋಡ್ರಿ, ಅವರ ಜೀವನ ಯಾಕೆ ಬಂದಿದ್ದೀನಿ. ಅಲ್ಲಿ 153 ಮೆಟ್ಲುಗಳನ್ನು ಕೌಂಟ್ ಮಾಡ್ತಿದ್ದಾರೆ. ಬಿಳಿಗಿರಿ ರಂಗನ ಕನ್ನಡ ಸಿನಿಮಾ ತೆಗಿಯೋಣ. ಹೀರೋಲೆ ಮೇಲೆ ಹೋಗ್ಬಿಟ್ಟಿದ್ದಾರೆ. ಇವು ಫಾರಮ್ಮ ಫೋಟೋ ತಗ. ಇದಕ್ಕಿಂತ ಮೊದಲು ಆಂಜನೇಯನ ಒಂದು ವಿಗ್ರಹ ಇದೆ. ಇದು ದೇವಸ್ಥಾನ. ಇಲ್ಲಿ ಮೆಟ್ಲುಗಳು ಕೌಂಟಲ್ಲಿ ಲಾಸ್ಟಿಗೆ ಗೇಟ್ ಮೇಲೆ ಇಲ್ಲಿ ಮಣ್ಣಿಂದು ಇದಿದೆ. ಇಲ್ಲಿ ಒಂದು ಸ್ವಲ್ಪ ಕೌಂಟ್ ಮಿಸ್ ಆಗ್ಬೋದು. ಅಪ್ರಾಕ್ಸಿಮೇಟು ಇಲ್ಲಿಗೆ 232 ಆಗಿದೆ. ದೇವಸ್ಥಾನ ಇನ್ನು ಮೇಲಿದೆ. ಗಾಡಿಗಳು ಇಲ್ಲಿ ಬರ್ತಾವೆ ಅನ್ಸುತ್ತೆ ಮಕ್ಕಳೆಲ್ಲ. ವೆಹಿಕಲ್ ಬಂದಿಲ್ಲ ನಮ್ದಿನ. ಅಕ್ಕ ಟೋಟಲ್ಲು 266 ಮೆಟ್ಲುಗಳಿದ್ದಾವೆ. 1-2 ಮಿಸ್ ಆಗಿರ್ಬೋದು. ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡ್ಬೋದು ವಾತಾವರಣ ವ್ಯೂಸ್ ಹೆಂಗಿದೆ. ಇನ್ನೂ ಬೆಳಗ್ಗೆ ಬೇಗ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ನಮಸ್ತೆ. ಸ್ವಾಮಿಗಳು ನಮ್ಮ ಬಿಟ್ಟು ಹೋಗ್ತಿದ್ದಾರೆ. ಇಂತೂ 262 ಮೆಟ್ಲುಗಳಿದ್ದಾವೆ. ಹತ್ತಿ ಬರ್ಬೋದು, ಅದು ಹತ್ತಕ್ಕಾಗಲ್ಲ ಅಂತಂದರು. ಗಾಡಿ ಬರ್ಬೋದು ಮೇಲೆ. ಕತ್ತೆಯವ್ರನ್ನ ಯೋಚನೆ ಮಾಡ್ತಿದ್ದಾರೆ ಭಾರಿ ಸೀರಿಯಸ್ ಆಗಿ. ಹಿಂಗೆ ನಾನು ಮೇಲೆ ಬಂದೆ ಅಂತ ಯೋಚನೆ. ಹೆಂಗೆ ಮೇಲೆ ಬಂದೆ ನಾನು, ಇಷ್ಟು ದೂರ ಹತ್ತಿದ್ದ ನಾನು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗಿ ಕೆಳಗೆ ನೋಡ್ತಿದ್ದಾರೆ. ಇಲ್ಲಿಂದ ಇಳಿಯೋದು ಉಲ್ಡಾಡ್ಕೊಂಡ್ರು ಬರ್ಬೋದು. ಈಗ ದೇವಸ್ಥಾನ ಒಳಗೆ ಹೋಗೋಣ. ಇದೇ ಬೆಳಗಿರಿ ರಂಗನ ಬಿಟ್ಟು ದೇವಸ್ಥಾನ. ರಂಗರಂಗ ನಮ ಶಿವಾಯ. ಅಣ್ಣ ಬರಲ್ಲ ಹೋಗೋಣ ಆಮೇಲೆ. ಬರಲ್ಲ ಸರಿ ಬಾಳೆಹಣ್ಣು ತಗೊಂಡು ಎಲ್ಲಿಟ್ಟಿದ್ದೀರಾ ಪೂರ್ಣಿಮಾ? ಬಾಳೆಹಣ್ಣು ನಾಮ ಗಾಡಿ ಒಳಗಿದ್ದು ಬಟ್ಟಿರ್ತೀರಾ? ಯಾರಿಗೆ
ಮಾಡಕ್ಕೆ ಇಲ್ಲ ನಾವು ನೋಡ್ತಾಳೆ ಬಿಡ ನಾವು ನೋಡ್ತಾಳೆ ನಾನೇ ಗೊತ್ತಾ ನಿಂಗೆ ಹಲೋ ಹಲೋ ಅಯ್ಯೋ ಶ್ರೀನಿವಾಸ ದೇವಸ್ಥಾನದೊಳಗೆ ಹೋಗ್ಬೇಕು ಬನ್ನಿ ನಮ್ಮ ಬನ್ನಿ ಚಿಕ್ಕದಾಗ ಕೆಲವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಏನಾರ ವಿಶೇಷ ಹೇಳಿ ಸುಮಾರಿಲ್ಲ ಅದ ನಾವೇನು ಹೇಳ ತಿರುಮಲ ಹೇಳ್ತೀವಿ ಜಗಟ ಹೊಡೋದೀವಿ ಅನ್ನದಾಸೋಹ ಇರುತ್ತೆ ಅನ್ನದಾಸೋಹ ಅನ್ನದಾಸೋ 12 ಬುದ್ಧಿ ಮೇಲೆ ಇಲ್ಲಿಯೇ ಇಲ್ಲೇನಾ ಅಲ್ಲಿ ಹಚ್ಚೋರು ಸೀನಿಯರ್ ಅದ 12:30 ಮೇಲೆ ಡೈಲಿ ಇರುತ್ತಾ 12 ಡೈಲಿ ಕೊಡ್ತಾರೆ ಬುದ್ಧಿ 12:30 7:30 3 ಗಂಟೆ ಕೊಡ್ತಾರೆ ತೀರೋ ಗಂಟೆ ಮುಗಿಯೋ ತನಕ ಮುಗಿಯೋ ತನಕ ಕೊಡ್ತಾರೆ ಬುದ್ಧಿ ಒಂದು ಟೈಮ್ ಮಾತ್ರ ಬುದ್ಧಿ ಮುಗಿಯೋ ತನಕ ಅದು ಇಲ್ಲೇನೈತೆ ಗಾಡಿ ಇಲ್ಲೇ ನಿಲ್ಸು. ಈಗ ವಿಶೇಷತೆ ಆಗ್ಬೋದು ನೀನು ಅಲ್ಲಿರ್ಬೇಕು ವಿಶೇಷತೆ ಅತಿಥಿಗಳು ಬರ್ತದ್ರೆ ಈಗ ನುಗ್ಲಾಗುತ್ತೆ ಸಾವಧಾನವ ಬನ್ನಿ ದಾರಿ ಬಿಡಿ ಆಂಟಿ ಸ್ಲೋ ಬರ್ತದ್ರ ಎಲ್ಲಿಗೆ ಹೋಗಿದ್ರಂತೆ ತಿಂಡಿ ತಿನ್ಕೊಂಬಂದ್ರೆ ಈ ದ್ವಾರ ನಾವು ನಡ್ಕೊಂಡು ಬಂದರೆ ಮೆಟ್ಲು ಗತ್ಕೊಂಡು ಬರೋ ದ್ವಾರ ಇದು ವೆಹಿಕಲ್ ತಗೊಂಬಂದು ನಿಲ್ಲಿಸಿರೆ ಇಲ್ಲಿಂದ ಬರ್ಬೋದು ಈಗ ದೇವಸ್ಥಾನದೊಳಗಿನ ಹೋಗೋಕ್ಕಿಂತ ಮೊದಲು ಒಂದು ಸುತ್ತು ಪ್ರದಕ್ಷಿಣೆ ಮಾಡೋಣ ಯಾವ ದೇವ್ರ ಸುಮಾರು ಗರುಡ ದೇವ್ರು ಅಂದರೆ ಪೂಜೆ ಆದಮೇಲೆ ಕ್ಲೋಸ್ ಮಾಡ್ತೀರಾ ಸುಮ್ರೆ ಹಾಂ ಏನಾರು ಆಗ್ತಿರ್ತಾರೆ ಅಂತ ಹಾಂ ಹೌದೌದು ಗರುಡ ದೇವರು ಒಳಗೆ ಹೋಗ್ಬೇಕು ಈಗ ಪ್ರದಕ್ಷಿಣೆ ಹಾಕೋಣ ಈ ಕ್ಷೇತ್ರಕ್ಕೆ ಬಿಳಿಗಿರಿ ಎಂದು ಹೆಸರು ಬರಲು ಮೇನ್ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಬಿಳಿ ಬಣ್ಣದ ಶಿಲೆಗಳಿರುವುದೇ ಕಾರಣ. ಈ ಬೆಟ್ಟವನ್ನು ಜನಪದರು ಬಿಳಿಕಲ್ಲು ಬೆಟ್ಟ ಎಂದು ಕರೆಯುತ್ತಿದ್ದರೆ ಪಂಡಿತರು ಶ್ವೇತಾದ್ರಿ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಈ ಬೆಟ್ಟವನ್ನು ದಕ್ಷಿಣ ತಿರುಪತಿ ಎಂದು ಉಲ್ಲೇಖಿಸಲಾಗಿದೆ. 5091 ಅಡಿ ಎತ್ತರದ ನಿಸರ್ಗರಮಣೀಯವಾದ ಬೆಟ್ಟದಲ್ಲಿ ನವರಂಗ ಮುಖಮಂಟಪದಿಂದ ಕೂಡಿದ ಬಿಳಿಗಿರಿ ರಂಗನ ಪುರಾತನ ದ್ರಾವಿಡ ಶೈಲಿಯ ದೇವಾಲಯ ಇದು. ಈ ದೇವಸ್ಥಾನದಲ್ಲಿ ರಂಗನಾಥ ದೇವರು ನಿಂತಿರುವ ರೂಪ ಇದೆ. ಇಂದಿನ ವೆಂಕಟೇಶ ದೇವಸ್ಥಾನದ ಪುನರ್ಸ್ಥಾಪನೆ ಎಂದು ಹೇಳಲಾಗುತ್ತದೆ. ಟಿಪ್ಪು ಸುಲ್ತಾನರವರು ಬೇಟೆಯಾಡುವ ಕಾರ್ಯಾಚರಣೆಯಲ್ಲಿ ಸಮಯದಲ್ಲಿ ಈ ಬೆಟ್ಟಗಳ ಭೇಟಿ ನೀಡಿದಾಗ ಇದನ್ನು ಪುನರುಜ್ಜೀವನ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ದೇವಾಲಯದ ಒಳಭಾಗದಲ್ಲಿ ಇತರೆ ದೇವತೆಗಳಲ್ಲಿ ರಂಗನಾಯಕಿ ಮತ್ತು ಹಲವಾರು ಆಳ್ವರು ಒಂದು ವಿಗ್ರಹಗಳು ಇವೆ. ವಾರ್ಷಿಕವಾಗಿ ವರ್ಷಕ್ಕೊಂದ್ಸರಿ ಏಪ್ರಿಲ್ ತಿಂಗಳ ವೈಶಾಖ ಮಾಸದಲ್ಲಿ ಬೆಟ್ಟದಲ್ಲಿ ತೇರು ಜಾತ್ರೆ ನಡೆಯುತ್ತೆ. ದೇವರ ದರ್ಶನವನ್ನು ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರ ಹೋಗುವಾಗ ಒಂದು ಎಡಭಾಗದಲ್ಲಿ ಒಂದು ಜೊತೆ ಪಾದರಕ್ಷೆಗಳನ್ನು ನೋಡಿದ್ವಿ. ಅದು ಒಂದು ಜೊತೆ ರಂಗನಾಥ ಸ್ವಾಮಿಯ ಪಾದರಕ್ಷೆಗಳಂಥವು 1 ಅಡಿ 9 ಇಂಚು ಅಳತೆಯ ಪಾದರಕ್ಷೆಗಳವಾಗಿದ್ದು ಪ್ರತಿ 3 ಅಥವಾ 5 ವರ್ಷಗಳಿಗೊಮ್ಮೆ ಅಲ್ಲಿ ಇರತಕ್ಕಂಥ ಬೂದಿತಿಟ್ಟದ ಗ್ರಾಮದ ಒಂದು ಸಮುದಾಯದವರು ದೇವರಿಗೆ ಅರ್ಪಿಸತಕ್ಕಂತಹ ಪಾದರಕ್ಷೆಗಳವಾಗಿವೆ. ದೇವಸ್ಥಾನದೊಳಗೆ ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂದರು. ಗಂಗನ ಬೆಟ್ಟನ ಬ್ಯಾಕ್ ವ್ಯೂ. ದೇವಸ್ಥಾನ ಹಿಂದೆನಾ ಮುಂದೆನಾ? ಇದು ದೇವಸ್ಥಾನ ಪಕ್ಕಲ್ಲ, ಅಲ್ಲಿ ಪಾರ್ಕ್ ರೀತಿ ಇದೆ, ಆರಾಮಾಗಿ ಕೂರ್ಬೋದು. ಕೆತ್ತರಿ ನೀವು ಏನಾರೆ ಮಂತ್ರ ಮಾಡ್ಕೊಳ್ಳಲ್ಲ ಕಟ್ಟರಿ ಇಲ್ಲಿ. BRN ರಾವ್ ಅಂತ ಬರುತ್ತಣ್ಣ. ಏನೋ ಕೋಡ್ ಹಾಕಿರ 12 3 12 5 ಅಲ್ವ ಇದು?
5 3 ಏನಪ್ಪ ಗೊತ್ತಿಲ್ಲ ನನಗೆ. 12 2 40 ಏನೋ ಇದು 2 ಇದು ಟೈಮಿಂಗ್ಸ್ ಇರ್ಬೇಕಣ್ಣ. 819 ಏನಪ್ಪ ನೋಡು ಇದು ವಿಚಿತ್ರವಾಗಿ ಬರ್ತಾರೆ. ಒಳಗಡೆ ಉಪವಾಸ ಬರ್ತದೆ ಬಾಯಿಲಿ ಪಟ್ರಸ ಅಂತ ನಾನು ಹಿಂದೆ ಇಲ್ಲ ನಿಂತ್ಕೊ. ಅವಳಿಕೆ ಇಲ್ಲಿ ಕಂಬಿ ಇಲ್ಲೇ ಹೇಳ ಕಂಬಿ ಹೊರಗಡೆ ಈ ಕಡೆ ಇದು ದಾಸೋಹ ಕೊಠಡಿ, ಅನ್ನಪೂರ್ಣೇಶ್ವರಿ ನಿತ್ಯ ದಾಸೋಹ ಭವನ. ಗೌರ್ಮೆಂಟ್ ಮುಜರಾಯಿ ಬೆಟ್ಟದ ಮೇಲೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಎಲ್ಲಿ ಬೇಕಾದ್ರೂ ಸುತ್ತರಿಬೋದು. ಆದರೆ ಕಿರಿಕಿರಿ ಒಂದು ಜಾಗದಲ್ಲಿ ಮಾತ್ರ ಐತೆ, ಅಲ್ಲಿ ಶಾಂತದ ರೀತಿಯಿಂದ ವರ್ತಿಸಿ. ಯಾವ ಕಡೆ ಹೇಳ್ತಾಯಿದ್ರೆ ಹತ್ತಿದ ಕಡೆ ಹೇಳ್ತಾಯಿದ್ದೀವಿ. ಅಲ್ಲಿ ಸ್ಲಿಪ್ಪರ್ ಬಿತ್ತು ಅಂದ್ಬಿಟ್ಟೆ ಕಣ. ಇಲ್ಲಿ ಪೂರ್ಣ ಬಾ ಅಲ್ಲಿಗೆ ಬರ್ರಿ ನಾವು. ಇದು ದೇವಾಲಯದ ಹತ್ತಿರದ ಪಾರ್ಕಿಂಗ್ ಏರಿಯಾ. ಮಿಕ್ಸ್ಚರ್ ಬೇಡ. ಏನು ಮಾಡ್ತೀರಿ ಸ್ವಾಮಿಗಳ? ಏನು ಮಾಡ್ತೀರಿ? ಅಯ್ಯೋ ಊಟದ ಬಾಕ್ಸ್ ತೆಗೆದು ಕೊಡ್ತಾ ಇದ್ದೀನಿ. ಈಗ ಬಿಳಿಗಿರಿ ರಂಗನ ಬೆಟ್ಟ ಮುಗಿಸ್ಕೊಂಬಂದು ಟಿಫನ್ಗೆ ಅಂತೇಳಿ ನಿಲ್ಸಿದ್ದೀವಿ. ಪಲಾವ್ ಮಾಡ್ಕೊಂಬಂದಿದ್ದಾರೆ ಮನೆಯಿಂದ. ಪಲಾವ್ ತಿನ್ನೋಕ್ಕೆ ಅಂತೇಳಿ ಎಲ್ಲ ಹೋಗ್ತಿದ್ದಾರೆ. ಅಲ್ಲಿ ಹೋಗೋಣ. ಬಾಕ್ಸ್ ಒಳಗೆ ಬಾಕ್ಸ್ ಒಳಗೆ ಅಲ್ಲ ನಾವು ಪಲಾವ್ ಬಾಕ್ಸ್ ಒಳಗೆ ಇನ್ನೊಂದು ಟೈಮಿಗೆ ಬೇಕಾಗ್ತದೆ. ಇಲ್ಲಿ ಬಿಳೆ ಪ್ಲೇಟ್ ಯಾವ ರೀತಿ ಸುತ್ತುವರ್ತಾರೆ ಎಲ್ಲರೂ ಅಂತಂದ್ರೆ ಈಗ ಕೊಡ್ದಂಗಿದ್ರು ಹೊಡ ಪೇಪರ್ ಕೊಡಕ್ಕ ಮೇಡಮ್ ಇಲ್ಲ ಅಲ್ಲೇ ಕುತ್ಕೋಬೋದು. ಇದ್ರ ಮಟ್ಟೆ ಕಟ್ಟೆ ಮೇಲೆ ಕಂಬಿ ಇಲ್ಲೇನೋ ಮೇಲೆ ಹೋಗ್ತದ್ರ ಕಣಪ್ಪ. ಯಾಕೆ ಡ್ಯಾಮ ಅವಣ್ಣ ಎಲ್ಲ ಹೋದ್ರು. ಅಲ್ಲ ಕಡೆ ಅಂಟೆ ಏನಾಗಲ್ಲ. ಚಾಕ್ ಐತೆ ರಾತ್ರಿಗೆ ರೋಟಿಗರಿ ರಾತ್ರಿಗೆ ರೋಟಿಗರಿ. ನನಗೆ ಬೆಳಗ್ಗೆ ಹೊತ್ತು ರೈಸ್ ತಿನ್ನಲ್ಲ, ನಾನು ಚಪಾತಿ ತಿಂದು ಚೆನ್ನಾಗಿರ್ತಿತ್ತು. ನಾವು ಸಮಾಧಾನ ತಿನ್ನೋಣ. ಅಪ್ಪ ಮಗಳು ಸೀರಿಯಸ್ ಆಗಿ ತಿಂತದೆ. ಅಯ್ಯೋ ಆಂಟಿ ಸ್ವಾತಿಗೆ ಇನ್ನೊಂದು ಸ್ವಲ್ಪ ಹಾಕಿ ಆಂಟಿ, ಪಾಪ ಬೆಳಗಿನ ಹೊಟ್ಟೆ ಹೊಟ್ಟೆ ಉಪ್ಪಿನಕಾಯಿ ಮಿಕ್ಸ್ಡ್ ಪಿಕ್ಲೆ, PIC ಪಿಕ್, KLE ಕ್ಲೇ, ಮಿಕ್ಸ್ಡ್ ಪಿಕ್ಲೆ. ಏನಂತಾರೆ ಇದಕ್ಕೆ? ಊಟ ಮಾಡಿ ವಾಕ್ ಮಾಡೋದು ಮೇಲೆ. ಹೇಳ್ರಿ. ಅಯ್ಯೋ ಏನಾರ ಮಾಡ್ಕೊಂಡು ಹೋಗ್ರಮ್ಮ ಕಮ್ಮಿ. ಸಣ್ಣ ಮಕ್ಕಳುಗಳೆಲ್ಲ ಮೇಲೆ ಇಲ್ಲಿ ಯಾವುದೋ ಒಂದು ಡ್ಯಾಮ್ ಐತೆ. ಬಿಳಿಗಿರಿ ರಂಗನ ಬೆಟ್ಟದಿಂದ ಕೆಳಗೆ ಬರ್ಬೇಕಾದ್ರೆ ಇಲ್ಲೊಂದು ಡ್ಯಾಮ್ ಐತೆ. ಅದರ ತಿಂಡಿ ತಿನ್ನಕ್ಕೆ ಅಂತೇಳಿ ನಿಲ್ಸಿದ್ವಿ. ನೋಡಿ ಇಲ್ಲಿ ಈಗ ಬಿಳಿಗಿರಿ ರಂಗನ ಬೆಟ್ಟದಿಂದ ತಿಂಡಿ ತಿನ್ಕೊಂಡು ಈಗ ಶಿವನ ಸಮುದ್ರದ ಕಡೆ ಹೊರಟಿದ್ದೀವಿ.
ಕಾಣಿಲ್ಲ ಅಂತೇಳಿ ಭಾಳ ಬೇಜಾರಾಗ್ತೈತೆ. ಒಂದು ಸಿಂಹ ಒಂದು ಚಿರತೆ ಕಂಡಿದ್ರು ಭಾರಿ ಖುಷಿ ಆಗ್ತಿತ್ತು. ಯಾವ ಪ್ರಾಣಿ ಕಾಣಲಿಕ್ಕೆ ಭಾಳ ಬೇಜಾರಿದ್ದಾರೆ ಎಲ್ಲರೂ. ಈಗ ನಮ್ಮ ಪಯಣ ಭರಚುಕ್ಕಿ ಗಗನಚುಕ್ಕಿ ಹತ್ರ ಹೊರಟಿತ್ತು. ಗಾಡೀಲಿ ಅಂತ್ಯಾಕ್ಷರಿ ಸ್ಟಾರ್ಟ್ ಆಗಿತ್ತು. ಗಗನದಲ್ಲಿ ಮಳೆಯ ಇದು ಹುಡುಗಿನ ತನನ ಈ ಏನಮ್ಮ ಯಾವ್ದು ಹೇಳ್ತಾರೆ ನಾವೀಗ ಬಂದಿರೋದು ಯಾವುದು ಗಗನಚುಕ್ಕಿ ಭರಚುಕ್ಕಿಗೆ. ಒಳ್ಳೆ ಜೋಶಲ್ಲಿ ಬಂದು ಇಳಿದಾಯಿತು. ಬಿಸಿಲು ಬಂದ್ಬಿಟ್ಟಿದೆ ಇಷ್ಟು ಬೇಗ. ತುಂಬ ಕೋತಿಗಳಿದ್ದಾವೆ ಇಲ್ಲಿ. ಏನೈತೆ ಏನಿಲ್ಲ ಗೊತ್ತಿಲ್ಲ.